ದಾಂಪತ್ಯದಲ್ಲಿ ವಿರಸ ಇರ್ತಾರೆ ಗುರುಗಳೇ. ನಮ್ಮ ಮನೆಯವರೊಟ್ಟಿಗೆ ನಮ್ಮೊಟ್ಟಿಗೆ ಒಂದು ಬಾಂಧವ್ಯದಲ್ಲಿ ಕಡಿಮೆ ಇದೆ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ನೀವು ಮಲಗ್ತಕ್ಕಂಥ ತಲೆದಿಂಬಿನ ಕೆಳಗಡೆ ಪತಿ ಕುಂಕುಮವನ್ನು ಇಡಿ. ಅಂದರೆ ನಿಮ್ಮ ಪತಿಯ ದಿಂಬಿನ ಕೆಳಗಡೆ ಕುಂಕುಮವನ್ನು ಒಂದು ಪೇಪರಲ್ಲೋ ಮತ್ತೊಂದರಲ್ಲೋ ಹಾಕಿ ಇಡ್ತಕ್ಕಂಥದ್ದು ದಿಂಬು ಕೆಳಗಡೆ ಇಟ್ಕೊಳ್ಳಿ. ಹಾಗೆ ಪತ್ನಿ ಹೆಂಡತಿ ಹೆಂಡತಿ ದಿಂಬಿನ ಕೆಳಗಡೆ ಕರ್ಪೂರವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ತಕ್ಕಂಥದ್ದು, ಗೃಹಿಣಿಯರಾಗಿರ್ತಕ್ಕಂಥವ್ರು, ನಾವು ನಮ್ಮ ದಾಂಪತ್ಯದಲ್ಲಿ ವಿರಸದೇ ಇರ್ತಕ್ಕಂಥವ್ರು, ನಿಮ್ಮ ಪತ್ನಿಯ ತಲೆದಿಂಬಲ್ಲಿರ್ತಕ್ಕಂಥ ಕುಂಕುಮವನ್ನು ತಗೊಳ್ಳಿ. ಹಾಗೆ ಕರ್ಪೂರ, ನಿಮ್ಮ ತಲೆದಿಂಬಿರ್ತಕ್ಕಂಥ ಕರ್ಪೂರವನ್ನು ತಗೊಳ್ಳಿ. ಕರ್ಪೂರವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಶುಭ್ರವಾಗಿ ಮುಖವನ್ನು ತೊಳೆದು ಸ್ನಾನ ವಂದ್ಯಾದಿಗಳಿಂದ ಮಾಡ್ತಕ್ಕಂಥದ್ದು ಮಾಡಿ, ಆ ಕರ್ಪೂರವನ್ನು ಉರಿಸಿ ಪ್ರಾರ್ಥನೆಯನ್ನು ದೇವರ ಹತ್ರ ಮಾಡಿ, ಆ ಕುಂಕುಮವನ್ನು ಅರಳಿ ಬುಡಕ್ಕೆ ಹಾಕಿ ಆ ನಮಸ್ಕಾರವನ್ನು ಮಾಡಿ, ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿ ಕೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿತ್ಯ ನಿಯಮವಾಗಿ ತಾವು ಮಾಡ್ಕೊಳ್ತಾ ಬಂದರೆ ಯೂಶ್ವಲಿ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸತೆಗಳು ಕಡಿಮೆ ಜಾಸ್ತಿಯಿಂದ ನಮ್ಮ ಮನಸ್ತಾಪಗಳು ಬರ್ತಾಯಿದೆ. ಯಾವುದೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಮನಸ್ತಾಪಗಳು ಬರ್ತಾಯಿದೆ. ಖಂಡಿತವಾಗಿ ನಿಮಗೆ ಶುಭವಾಗ್ತದೆ. ಹಾಗೆ ನಿಮ್ಮ ದಾಂಪತ್ಯದ ಸುಖ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.